ಬಾಸ್ ರಕ್ಷಿತಾ ಶೆಟ್ಟಿಗೆ ತುಂಬ ಕೆಟ್ಟ ಮನಸ್ಸಿದೆ. ಅದಕ್ಕೋಸ್ಕರನೇ ಅವಳ ಕೈಲಿ ಹೊರ್ತೂರವ್ರ ಹಸು ಹಣ್ಣು ತಿನ್ನಲಿಲ್ಲ ಅಂತ ತುಂಬ ಜನ ಕೆಟ್ಟದಾಗಿ ಕಮೆಂಟ್ ಮಾಡ್ತಿದ್ದಾರೆ ಆ ಹುಡುಗಿ ಮೇಲೆ. ಅಲ್ಲ ಗುರು, ನಿಮ್ಗಾದರೂ ಒಳ್ಳೆ ಮನಸ್ಸಿದೆಯಾ? ಆ ರೀತಿ ಕೆಟ್ಟ ಕಮೆಂಟ್ ಮಾಡಿದ್ದೀರಲ್ಲ. ಅದಕ್ಕೆ ಫುಲ್ಲು ಹೊಟ್ಟೆ ತುಂಬಿದೆ ಹಸುಗೆ, ಸಿಕ್ಕಾಪಟ್ಟೆ ಕೊಟ್ಟಿದ್ದಾರೆ. ಅದು ಸೀಮಂತ ಅಂತ ಬಂದವರೆಲ್ಲ ಅದು ಇದು ಬಾಳೆಹಣ್ಣು ಕೊಡೋದಂತೆ ಅದು ಇದು ಕೊಡ್ತಾನೆ ಇದ್ದಾರೆ ಬಂದಾಗಿಂದ. ಸೊ ಆಕೆ ಕೊನೆಗೆ ಬಂದಿದ್ದಾಳೆ. ಹಾಗಾಗಿ ಅದು ತಿಂದಿಲ್ಲ ಅಷ್ಟೇ, ಹೊಟ್ಟೆ ತುಂಬಿರೋದಕ್ಕೋಸ್ಕರ. ಆ ಕೆಟ್ಟ ಕಮೆಂಟ್ಗಳು ನೋಡಿದ್ರೆ ಅಪ್ಪ ದೇವ್ರೆ. ಅದಲ್ಲದೆ ಇವತ್ತು ವರ್ತೂರು ಸಂತೋಷ್ ಅವರವರು ವರ್ತೂರ್ಗೆ ರಕ್ಷಿತಾನ ಅವರ ಹಸು ಸೀಮಂತ ಇರುತ್ತೆ ಮಾಲಾಶ್ರೀ ಅಂತ, ಅವ್ರಿಗೆ ತುಂಬ ತಳಿಗಳನ್ನ ಕೊಟ್ಟಿದೆಯಂತೆ. ಅದು ಬಂದಾಗಿಂದ ಏನೋ ಒಂದು ಅವ್ರ ಲಕ್ಕೆಲ್ಲ ಚೇಂಜ್ ಆಗಿದಂತೆ. ಸೊ ಅದಕ್ಕೋಸ್ಕರನೇ ಅವ್ರು ಇಟ್ಕೊಂಡಿದ್ರು, ಅದಕ್ಕೋಸ್ಕರನೇ ಅದ್ರ ಸೀಮಂತ ಕೂಡ ಮಾಡಿದ್ದಾರೆ. ಸೀಮಂತ ಮಾಡಿ ಜೋರಾಗಿ ಅಂದರೆ ಸಿಕ್ಕಾಪಟ್ಟೆ, ನಾನು ಇಲ್ಲಿವರೆಗೂ ಯಾವುದು ನೋಡಿಲ್ಲ ಗುರು, ಸಿಕ್ಕಾಪಟ್ಟೆ ಅಷ್ಟು ಜೋರಾಗಿ ಮಾಡಿದ್ದಾರೆ ಸೀಮಂತನ. ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು ವರ್ತೂರು ಸಂತೋಷ್ ಅವರು. ಅಂದರೆ ಅವ್ರಿಗೆ ಅಷ್ಟು ಪ್ರಾಣಿಗಳ ಮೇಲೆ ಪ್ರೀತಿ ಇದೆ ಅನ್ನೋದನ್ನು ತೋರಿಸ್ಕೊಂಡಿದ್ದಾರೆ. ಅದೇ ಪ್ರೋಗ್ರಾಮ್ಗೆ ಸೀಮಂತಕ್ಕೆ ರಕ್ಷಿತಾ ತುಂಬ ಜನ ಕಾಮಿಡಿ ಕಿಲಾಡಿಗಳು ಈ ಥರ ತುಂಬ ಜನ ಕರೆಸಿದ್ದಾರೆ. ತುಂಬ ಜನ ಸೆಲೆಬ್ರಿಟಿಗಳೆಲ್ಲ ಬಂದು ಹೋದರು. ಅಂದರೆ ರಕ್ಷಿತನ ಅದೇ ರೀತಿ ಕರೆಸಿಬಿಟ್ಟು ಸ್ಟೇಜ್ ಮೇಲೆ ಅದು ತೋರ್ಸೋಕ್ಕಿಂತ ಮುಂಚೆನೇ ಸ್ಟೇಜ್ ಮೇಲೆ ಕರೆದು ಅವ್ರಿಗೆ ಶಾಲೆಲ್ಲ ಹೊಚ್ಚಿ 2 ಲಕ್ಷ ರೂಪಾಯಿ ಕೊಡ್ತೀನಿ ರನ್ನರ್ ಅಪ್ಗೆ, ಬಿಗ್ ಬಾಸ್ ರನ್ನರ್ ಅಪ್ಗೆ ಅಂತ ಹೇಳಿರ್ತಾರೆ. ಸೊ ಅದನ್ನು ಕೊಡ್ತಾರೆ ಕೂಡ. ಅವ್ರು ಏನು ಕೊಟ್ಟಿದ್ರು ಮಾತು ಅದೇ ರೀತಿ ರಕ್ಷಿತಾಗೆ 2 ಲಕ್ಷ ಕೂಡ ಕೊಡ್ತಾರೆ. ಅದಾದ ನಂತರ ರಕ್ಷಿತ್ ಅವ್ರು ಕೇಳ್ತಾರೆ, ಹಸುಗೆ ಸೀಮಂತಕ್ಕೆ ಬಂದವ್ರೆ. ಅವಳು ಹೇಳ್ತಾಳೆ, ನಾನು ಇಷ್ಟು ದಿನ ಮನುಷ್ಯರಿಗೆ ಸೀಮಂತ ಮಾಡ್ತಿರೋದು ನೋಡ್ತಿದ್ದೆ, ಇದೇ ಫಸ್ಟ್ ಟೈಮ್ ನೋಡಿದ್ದು ಹಸುಗೆ ಸೀಮಂತ ಮಾಡ್ತಾ ಇರೋದು ಅಂತ. ಅವರೆಲ್ಲ ಸುತ್ತಮುತ್ತ ಇರೋರೆಲ್ಲ ನಗ್ತಾ ಇರ್ತಾರೆ. ಅದಾದ ನಂತರ ನಂಗೆ ಹಸುನೇ ತೋರಿಸಿಲ್ಲ ಅಂತ ಹೇಳ್ತಾರೆ. ಅಲ್ಲೇ ಇದೆ ನೋಡು ಮುಂದೆ ಅಂತ ಅಂತಾರೆ. ಅದಾದ ನಂತರ ಕರ್ಕೊಂಡು ಹೋಗ್ತಾರೆ ಹಸು ಹತ್ರ. ರಕ್ಷಿತಾ ಕುಂಕುಮ ಇಡ್ತಾಳೆ. ಅವರು ಫಸ್ಟು ಅಲ್ಲಿ ಪಕ್ಕದಲ್ಲಿರೋ ತಗೊಳ್ಳಿ ಕುಂಕುಮ ಇಡಿ ಹಸುಗೆ ಅಂತ ಕೊಡ್ತಾರೆ. ಕುಂಕುಮ ಇಡ್ತಾಳೆ. ಅದಾದ ನಂತರ ರಕ್ಷಿತಾನೇ ಕೇಳ್ತಾಳೆ, ಹಸುಗೆ ನಾನು ಹಣ್ಣನ್ನ ತಿನ್ನಿಸ್ಲಾ ಅಂತ. ಅವರು ಪಕ್ಕದಲ್ಲಿರೋ ತಿನ್ನಿಸಿ ಅಂತಂತಾರೆ. ಅವಳು ಅಲ್ಲೇ ಇದ್ದಿದ್ದ ಬಾಳೆಹಣ್ಣು ತಗೊಂಡು ತಿನ್ಸಕ್ಕೆ ಹೋಗ್ತಾಳೆ. ಅದು ತಿನ್ನೋದಿಲ್ಲ. ಮತ್ತೆ ಇದು ಮಾಡ್ತಿರ್ತಾರೆ, ಅವರು ಜೋರಾಗಿ ಎಳ್ದಿಡ್ಕೊಂಡಿರ್ತಾರೆ ಹಸುನ. ಸೊ ಹಾಗಾಗಿ ಅದು ಬಿಡಿ ಲೂಸ್ ಬಿಡಿ ತಿನ್ನಿಸ್ತೀನಿ, ಅದು ಅಷ್ಟು ಟೈಟಾಗಿರೋದಕ್ಕೆ ತಿಂತಾ ಇಲ್ಲ, ಮೂಗ್ದಾರ ಇಟ್ಕೊಬಿಟ್ಟಿದ್ದಾರೆ ಜೋರಾಗಿ, ನೀವು ಬಿಡಿ, ನಾನು ಲೂಸ್ ಬಿಡಿ ಮೂಗ್ದಾರನ ನಾನು ತಿನ್ನಿಸ್ತೀನಿ ಅಂತಾರೆ. ಆದರೂ ಹಸು ತಿನ್ನೋದಿಲ್ಲ. ನಂತರ ಆ್ಯಪಲ್ ಕೊಡೋಕೆ ಹೋಗ್ತಾಳೆ. ಆ್ಯಪಲ್ ಕೂಡ ತಿನ್ನೋದಿಲ್ಲ, ಬಾಯಿ ಮುಚ್ಕೊಂಡಿರೋದು. ಅದು ಓಪನ್ ಕೂಡ ಮಾಡೋದಿಲ್ಲ ಹಸು. ಅದು ಏನಾಗಿದೆ ಅಂದರೆ ಅದಕ್ಕೆ ಯಾವ್ಯಾವ ರೀತಿ ಕಮೆಂಟ್ ಮಾಡಿದ್ದಾರೆ ಅಂತ ನೋಡ್ತೀನಿ ಬನ್ನಿ. ಯಪ್ಪ, ಯಾರು ಅಲ್ಲಿ ಕೊಡೋ ಕ್ಯಾಪ್ಷನ್ ಕೂಡ ಹಂಗೆ ರೀತಿ ಕೊಟ್ಟಿರ್ತಾರೆ. ಬಸವಣ್ಣ ತಿನ್ನಬೇಕಂದ್ರೆ ಒಳ್ಳೆಯ ಗುಣಗಳಿರಬೇಕು, ಜನಗಳ ಮುಂದೆ ಒಳ್ಳೆಯ ಮುಖ ತೋರಿಸಿದರೆ ಸಾಲದು. ನಿನಗೆ ಭಾರಿ ಒಳ್ಳೆ ಮುಖ ಇದೆ ಯಪ್ಪ. ಏನು ಜನಗಳು ಶೋಕಿಗೋಸ್ಕರ ಮಾಡ್ತಿರೋದು ವಿಡಿಯೋ ಅಂತ ಹಸುಗೂ ಗೊತ್ತಾಗಿದೆ, ಅದಕ್ಕೆ ತಿಂತಾ ಇಲ್ಲ. ಅಪ್ಪ ದೇವ್ರೆ, ಇಂಥ ಜನಗಳು ಯಾವ ಹಣ್ಣುಗಳು ಕೊಡ್ತಾ ಇದ್ದಾರೆ ಅಂತ ಗೋಮಾತೆ ನೋಡುವುದಿಲ್ಲ, ಯಾವ ಮನಸ್ಸಿಂದ ಕೊಡ್ತಿದ್ದಾರೆ ಅಂತ ನೋಡುತ್ತವೆ. ಅದೇ ರೀತಿ ಗೋಮಾತೆ ಪ್ರೀತಿಯಿಂದ ಕೊಟ್ಟರೆ ತಿನ್ನೋದು, ಫೋಟೋ ವಿಡಿಯೋಗಳಿಗೋಸ್ಕರ ಕೊಟ್ಟರೆ ತಿನ್ನಲ್ಲ. ಇನ್ನೂ ಸ್ವಲ್ಪ ಜನ ಒಳ್ಳೆಯದೇ ಮಾಡಿದ್ದಾರೆ. ಹೊಟ್ಟೆ ಫುಲ್ ಲೋಡ್ ಆಗಿದೆ ಅನಿಸುತ್ತೆ, ಮತ್ತು ಪೇಯ್ನ್ ಇರುತ್ತೆ ಅಲ್ವಾ, ಆವಾಗ ತಿನ್ನಲಿಕ್ಕೆ ಆಗಲ್ಲ ಅನಿಸುತ್ತೆ ಅಷ್ಟೇ. ತುಂಬ ಜನ ಒಳ್ಳೆ ಕಮೆಂಟು ಮಾಡಿದ್ದಾರೆ. ಗೊತ್ತಿರೋರು ಯಾರು ಈ ಥರ ಕೆಟ್ಟ ಕಮೆಂಟ್ ಮಾಡೋದಿಲ್ಲ. ಇನ್ನು ಹಸುವಿಗೆ ಹೊಟ್ಟೆ ತುಂಬಿದೆ ಅದಕ್ಕೆ ತಿಂತಾ ಇಲ್ಲ ಅಂತ ಎಲ್ಲ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಜನ ಯಾವ ರೇಂಜಿಗೆ ಇದ್ದಾರಲ್ಲ ಜನಗಳು. ಅಂದರೆ ನಾವು ಮನೆಗಳಲ್ಲಿ ಹಸು ಸಾಕಿರ್ತೀವಿ, ನಮ್ಮದು ಊರುಗಳಲ್ಲಿದೆ. ಸ್ವಲ್ಪ ಟೈಮ್ ಹಸುಗಳು ತಿನ್ನಲ್ಲ, ಅವಕ್ಕೆ ಫುಲ್ಲು ಹೊಟ್ಟೆ ಉಬ್ರಾದಂಗೆ ಆಗಿರುತ್ತೆ. ಅವಾಗ ಹಸುಗಳು ತಿನ್ನೋದಿಲ್ಲ. ಅಂದರೆ ಬಂದವರೆಲ್ಲ ಸೀಮಂತಕ್ಕೆ ಅಂತ ಬಂದ ಅದು ಇದು ಫ್ರೂಟ್ಸ್ ಎಲ್ಲ ಕೊಟ್ಟಿರ್ತಾರೆ. ಹೌದು, ಹಸುಗಳಿಗೆ ಸ್ವಲ್ಪ ಹಣ್ಣುಗಳಂದರೆ ಇಷ್ಟ. ಕೊಟ್ಟು ಅವಾಗಿಂದ ಬೆಳಗ್ಗೆಯಿಂದ ಮಾರ್ನಿಂಗಿಂದ ನಡೀತಾನೆ ಇದೆ. ಹಸುಗೆ ಹೊಟ್ಟೆ ಎಲ್ಲ ತುಂಬಿರುತ್ತೆ, ಅದು ಹೊಟ್ಟೆ ಉಬ್ರುಕೊಂಡಿದೆ ಕೂಡ, ಅದಕ್ಕೋಸ್ಕರ ತಿಂತಿರಲ್ಲ ಅಷ್ಟೇ. ಅದಕ್ಕೆ ಇಷ್ಟೊಂದೆಲ್ಲ ಕೆಟ್ಟ ಕಮೆಂಟ್. ಹಸು ಸಾಕಿ ಅದ್ರ ಜೊತೆ ಪಳಗಿರೋರು ಯಾರು ಈ ಥರ ಮಾತಾಡೋದಿಲ್ಲ. ಸೊ ಮಾತಾಡಬೇಕಾದ್ರೆ ಆಕೆನೂ ಕೂಡ ಅವ್ರ ಊರಲ್ಲಿ ಉಡುಪಿಲಿ ಏನಂತಾರೆ ಬೆಕ್ಕು ನಾಯಿ ಈ ಥರ ಎಲ್ಲ ಅವಳು ಪ್ರಾಣಿ ಪ್ರಿಯಳು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ ಅವಳು ಪ್ರಾಣಿ ಅದಕ್ಕೆ ಮುತ್ತು ಕೂಡ ಕೊಡ್ತಾಳೆ ಹಸುಗೆ. ಸಿಕ್ಕಾಪಟ್ಟೆ ಪ್ರೀತಿಯಿಂದ ಹಿಂಗೆ ಎಲ್ಡಿ ಸಾವ್ರಿ ಮುತ್ತು ಕೂಡ ಕೊಡ್ತಾಳೆ. ಅಷ್ಟು ಮುಗ್ಧತೆ ಇದೆ ಆಕೆಯಲ್ಲಿ. ಅದು ಹಸು ಏನಕ್ಕೆ ತಿಂದಿಲ್ಲ ಅಂದರೆ ಅದು ಹೊಟ್ಟೆ ಉಬ್ರಾಗಿದೆ, ಸಿಕ್ಕಾಪಟ್ಟೆ ತಿಂದಿದ್ದೆ. ಸೊ ಇಲ್ಲ ಭಯ ಪಟ್ಟಿರ್ಬೋದು ಅಷ್ಟು ಜನಗಳು ನೋಡಿ. ಎಳ್ದಾಡ್ತಿರ್ತಾರಲ್ಲ ಎಲ್ಲ ಕಡೆನೂ ಹೇಳ್ಕೊಂಡೋಗಿ ಇದು ಮಾಡ್ತಿರ್ತಾರೆ. ಸೊ ಅದಕ್ಕೋಸ್ಕರ ಭಯಪಟ್ಟು ತಿಂದಲೇ ಇರ್ಬೋದು. ಸೊ ಅದಕ್ಕೋಸ್ಕರ ಇಂಥ ಕೆಟ್ಟ ಕಮೆಂಟ್ ಹಾಕೋ ಅವಶ್ಯಕತೆ ಇಲ್ಲ. ಒಳ್ಳೆಯವರು ಇದ್ದಾರೆ ಜನಗಳು. ಏನೋ ಒಂದು ಆದರೆ ಸಾಕು, ಅದ್ರಾಗ ಏನಾರೋ ಒಂದು ಕೆಟ್ಟದನ್ನು ಹುಡ್ಕೋದಕ್ಕೆ ಕಾಯ್ತಿರ್ತಾರೆ. ಸೊ ಹಾಗಾಗಿ ಹೇಳ್ತಿರೋದೇನೆಂದರೆ ಅದು ಹಸುಗೆ ಹೊಟ್ಟೆ ತುಂಬಿದೆ, ಅದಕ್ಕೋಸ್ಕರ ಅದು ತಿಂತಾ ಇರಲ್ಲ ಅಷ್ಟೇ. ಅವಳು ಕೂಡ ಅವಳು ಬಿಗ್ ಬಾಸಲ್ಲಿ ಇದ್ದಾಗ ಕೂಡ ಹೇಳಿದ್ದಾಳೆ, ನಾನು ಹಸುಗಳನ್ನ ಕಟ್ತೀನಿ, ನನಗೆ ಹಸುಗಳಂದರೆ ಸಿಕ್ಕಾಪಟ್ಟೆ ಇಷ್ಟ, ನನ್ನ ಮದುವೆ ಆಗೋದು ಕೂಡ ಒಬ್ಬ ರೈತನ್ನೇ,
ಅಂದರೆ ಹಸುಗಳೆಲ್ಲ ಹಸು ಕುರಿ ಇಂಥವ್ರೆಲ್ಲ ಸಾಕಿರ್ತಾಳೆ ಅವ್ರನ್ನೇ ಮದುವೆ ಆಗೋದು ಅಂತ ಕೂಡ ಹೇಳಿದ್ದಾಳೆ. ಸೊ ಅಷ್ಟೆಲ್ಲ ಅವಳಿಗೂ ಆಸೆ ಇದೆ. ಅಂಥದ್ರಲ್ಲಿ ನೀವು ಎಂಥ ಜನಗಳಂದರೆ ಸೀರಿಯಸ್ಲಿ ಗುರು, ಎಲ್ಲರೂ ಅಲ್ಲ, ತುಂಬ ಜನ ಕೆಟ್ಟ ಕಮೆಂಟ್ ಹಾಕಿದ್ದೀರಲ್ಲ ಅವರು. ಮಾತಾಡ್ಬೇಕಾದ್ರೆ ಏನು ಮಾತಾಡ್ತಿದ್ದೀನಿ ಅನ್ನೋ ಪರಿಜ್ಞಾನ ಇರಲಿ. ಹೌದು, ನೀವು ಬೇರೆ ಫ್ಯಾನ್ಸ್ ಆಗಿರ್ಬೋದು, ಅಂದರೆ ಇನ್ನೊಬ್ರ ಬಗ್ಗೆ ಆ ಥರ ಕೆಟ್ಟದ್ದು ಮಾತಾಡೋದು ಕೂಡ